ಮಂತ್ರಿ ರಾಜೇಂದ್ರ, ರಾಜೇಂದ್ರ, ಸುಲಲಿತ ಪ್ರಜೆಗಳು ಮಂತ್ರಿ ರಾಜೇಂದ್ರ, ಸುಲಲಿತ ಪ್ರಜೆಗಳು ಸುಖದಿ ಬಾಳುವರೈ ಬೇಳೈ ಶಿವ ನೀಲೆಯಿಂದಲ ಇಳಿಯ ಬೇಳೈ ಮಂತ್ರಿ ರಾಜೇಂದ್ರ, ಕಾಲ ಕಾಲಕ್ಕೆ ಮಳೆಗಾಲ ಆಗಿ ಬೆಳೆದ ಬೆಳೆಗಾಲು ಮಂತ್ರಿ ರಾಜೇಂದ್ರ, ಗೆಲುವರೀಗ ಎನ್ನ ಪ್ರಜೆಗಳು ಮಂತ್ರಿ ರಾಜೇಂದ್ರ, ಗೆಲುವರೀಗ ಎನ್ನ ಪ್ರಜೆಗಳು ಸುಖದಿ ಬಾಳುವರೈ ಏಳೈ ಶಿವ ನೀಲೆಯಿಂದಲ ಇಳಿಯ ಏಳೈ ರಾಜೇಂದ್ರ, ನಮ್ಮ ರಾಜ್ಯದಲ್ಲಿ ಮಳೆ ಬೆಳೆಗಳಿಂದ ಪ್ರಜೆಗಳೆಲ್ಲರೂ ಸೌಖ್ಯದಿಂದಿರುವರೆ ಅದನ್ನೂ ತಿಳಿಸು. ವಿಜ್ಞಾಪಿಸುವ ಮಹೇಂದ್ರ. ರಾಜೇಂದ್ರ, ರಾಜೇಂದ್ರ, ರೂಪವರ ಪೇಳುವೆ ಪೇಳೈ ಭೂಪ, ರೂಪವರ ಪೇಳುವೆ ಕೇಳೈ ಭೂಪ, ರೂಪವರ ಪೇಳುವೆ ಕೇಳೈ ಭೂಪ. ರಾಜೇಂದ್ರ, ಬೇಷ್ ನಿತ್ಯೋತ್ಸವದಿ ರಾಜಪೂತ ಸಭೆ. ರಾಜೇಂದ್ರ, ಬೇಷ್ ನಿತ್ಯೋತ್ಸವದಿ ರಾಜಪೂತ ಸಭೆ ನಿತ್ಯಾನಂದದಲ್ಲಿ ಹರಗಳು. ರಾಜೇಂದ್ರ, ನಿತ್ಯಾನಂದದಲ್ಲಿ ಹರೋ ಪ್ರಜೆಗಳು ನೃಪವರ ಪೇಳುವೆ ಕೇಳೈ ಭೂಪ. ರಾಜೇಂದ್ರ, ಮಂತ್ರಿ ನಮ್ಮ ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ಮಳೆ ಬೆಳೆಗಳಿಂದ ಸಂತೋಷದಿಂದವರು. ಮತ್ತೇನಪ್ಪಣೆ? ಬೇಷ್ ಬಹಳ ಸಂತೋಷವಾಯಿತು. ನಿನ್ನ ಪೀಠದಲ್ಲಿ ನೀನು ಕುಳಿತು. ಅಪ್ಪಣೆ ರಾಜೇಂದ್ರ. ಸೇನಾಧ್ಯಕ್ಷನೇ ರಾಜೇಂದ್ರ,
ಸೈನಾದಿನಾಥಾನೆ ನಮ ಸೈನದ ಪ್ರೀತಿಯೋ ಹೇಳೈ ಸೈನಾದೀಕ್ಷಣೆ ರಾಜೇಂದ್ರ ಛತ್ರಪೂಪರ ಮುಕ್ತಿ ಸೈನವು ಸೈನಾದೀಕ್ಷಣೆ ರಾಜೇಂದ್ರ ಛತ್ರಪೂಪರ ಮುಕ್ತಿ ಸೈನವು ಮುಕ್ತಿ ಬಿಡಿಯುತ್ತಲೇ ತೋಲೋ ಸತ ಸೈನಾದೀಕ್ಷಣೆ ರಾಜೇಂದ್ರ ಮುಕ್ತಿ ಬಿಡಿಯುತ್ತಲೇ ತೋಲೋ ಸತ ಮಿತ್ರರಂತೆ ಬಾಳುತ್ತಿರುವರೈ ಮಿತ್ರರಂತೆ ಬಾಳುತ್ತಿರುವರೈ ಬಿತ್ತರಿಸಿಯುತ್ತ ಕೀರ್ತಿಯ ಬೇಳೈ ಸೈನಾದಿನಾಥಾನೆ ನಮ ಸೈನದ ರೀತಿಯೋ ಬೇಳೈ ಸೈನಾದೀಕ್ಷಣೆ ರಾಜೇಂದ್ರ ನಮ್ಮ ಸೈನ್ಯವು ಯಾವ ರೀತಿಯಲ್ಲಿರುವುದು ಅದನ್ನು ಸಳಿಸು ವಿಜ್ಞಾಪನೆ ರಾಜೇಂದ್ರ ಭೂವರನೆಲ್ಲ ನಿಸೈ ಭೂವರನೆಲ್ಲ ನಿಸೈ ಈ ವಿಧವನ್ನು ನಾನು ನರುವೆ ಈ ವಿಧವನ್ನು ನಾನು ನರುವೆ ಭೂವರನೆಲ್ಲ ನಿಸೈ ರಾಜೇಂದ್ರ ಬೇಷ್ ಕೊಂಡ ಕಂಡ ಸತ್ತ ನೀರು ಮಂಡಲದ ಕೊಂಡ ಪೂರಿ 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 ಸೈನಾದೀಕ್ಷಣೆ 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 ನಮ್ಮ ಸೈನ್ಯವು ಶಸ್ತ್ರ ಪಡೆ ನಡೆಸಿ ಎಲ್ಲರನ್ನೂ ತಮ್ಮ ಶರಣು ಬೇಷ್ ಬಹಳ ಸಂತೋಷವಾಯಿತು ನಿನ್ನ ಪೀಠದಲ್ಲಿ ನೀನು ಕುಳಿತು ಹರ್ಷವಂತನಾದ ಕರ್ಮ ಕರುಣಾದ ಮರೆಯುವುದಿಗಲೇ ಪರಮಾತ್ರಿ ಸೈನ ಮರೆಯುವುದಿಗಲೇ ಹಂದ್ರಿ ರಾಜೇಂದ್ರ ಸೈನಾದೀಕ್ಷಣೆ ಕಾಲ ಕಾಲಕ್ಕೆ ನೀನೇ ಎಂಬಳು ಕಾಲ ಕಾಲಕ್ಕೆ ನೀನೇ ಎಂಬಳು ನೀ ತಡ ಮಾಡದೆ ಹಂಡ್ರಿ ಸೈನಾದೀಕ್ಷಣೆ ತಡ ಮಾಡದೆ ನೀನೆಯಿಲ್ಲಲಿನ ಹರ್ಷವಂತನಾದೆ ಕರುಣ
ಕಾಲೋನಾಗಿ ಮರೆಯುವುದೀಗಲೇ ವಾರಮಾತ್ರೆ ಸೈನ ಮರೆಯುವುದೀಗಲೇ ನಿನ್ನಂತಹ ಮಂತ್ರಿ ನಿನ್ನಂತಹ ಸೈನ್ಯಾಧಿಪತಿಯು ನನ್ನ ರಾಜ್ಯದಲ್ಲಿರುವಾಗ ನನಗೂ ಕುಂದು ಅಂದರೆ ಏನು? ನಿಮ್ಮ ಸಾಹಸವನ್ನು ನೋಡಿ ನನಗೆ ಬಹಳ ಸಂತೋಷವಾಯಿತು. ನಿಮ್ಮ ಪೀಠದಲ್ಲಿ ನೀವು ಕುಳಿತುಕೊಳ್ಳಿ. ಮಂತ್ರಿ ರಾಜೇಂದ್ರ, ಭಾರತದಲ್ಲಿ ಹರಿಭಜನೆ ಕೇಳಿ ಬರುತ್ತಿರುವುದಲ್ಲ? ರಾಜ್ಯ ಮರ್ಯಾದೆಯನ್ನು ಕರೆತನ್ನಿ ಅವರನ್ನ. ಅಪ್ಪಣ ರಾಜೇಂದ್ರ. ಪವನ ಚರಣ ನಾರಾಯಣ ಶ್ರೀ ಶೇಷ ಶಯನ ನಾರಾಯಣ 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 ಹೇ ಚಕ್ರಧಾರಿ ಸೌರೇ ಮುರಾರಿ ಹೇ ಶ್ರೀನಿವಾಸ ವೈಕುಂಠವಾಸ ಶ್ರೀ ವೆಂಕಟೇಶ ಲಕ್ಷ್ಮೀ ನಿವಾಸ ಹೇ ಶೇಷ ಶಯನ ನಾರಾಯಣ ಪವನ ಚರಣ ನಾರಾಯಣ ಹೇ ಶೇಷ ಶಯನ ನಾರಾಯಣ 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 ಭಾರತ ಮಹಾತ್ಮರಿಗೆ ವಂದಿಸುವರು. ರಾಜೇಂದ್ರ, ನಿನಗೆ ಮಂಗಳವಾಗಲಿ. ಹುಜ್ಜರಿ, ಈ ಸಿಂಹಾಸನದಲ್ಲಿ ಕುಳಿತುಕೊಳ್ಳಿ. ರಾಜೇಂದ್ರ, ಈ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವ ಅಧಿಕಾರವು ನಿನಗೆ ಹೊರತು ಮತ್ತಾರು ಕುಳಿತುಕೊಳ್ಳುವ ಅಧಿಕಾರವಿಲ್ಲ ಮಹೇಂದ್ರ. ಈ ಪೀಠದಲ್ಲಾದರೂ ಕುಳಿತು. ಹಾಗೆ ಆಗಲಿ ಮಹೇಂದ್ರ. ಮುನಿವರಣ ತಮ್ಮ ಆಗಮನದಿ ಪೂಜರಿ ಮುನಿವರಣ ತಮ್ಮ ಆಗಮನದಿ ಇಂದು ತಾವಾಗಮಿಸಿದ ಇಂದು ನೀವು ತಾಗಮಿಸಿದ ಪರ್ಯಾಯವೋ ಓ ಇಂದು ಎನ್ನೊಡನೆ ಹೇಳಬೇಕೈ ಮುನಿಪ ರಾಜೇಂದ್ರ, ತಾವು ಆಗಮಿಸಿದ ಪರ್ಯಾಯವು ಏನೆಂಬುದನ್ನು ಸಂಕ್ಷಿಪ್ತವಾಗಿ ತಿಳಿಸುವಂತನಾಗು ಪೂಜ್ಯರೇ. ರಾಜೇಂದ್ರ, ಪೂಜ್ಯರೇ, ನಿನ್ನ ರಾಜ್ಯದಲ್ಲಿ ಯಜ್ಞ ಯಾಗಾದಿಗಳನ್ನು ತಪ್ಪದೆ ಮಾಡುತ್ತಿರುವುದರಿಂದ ಪ್ರಜೆಗಳೆಲ್ಲರೂ ಸಂತೋಷಭರಿತರಾಗಿರುವರು. ರಾಜೇಂದ್ರ, ಪೂಜ್ಯರೇ, ಗ್ರಹಗಳೆಲ್ಲರೂ ಫಲದಾಯಕರಾಗಿ ಫಲಗಳನ್ನು ಕೊಡುತ್ತಿರುವರು. ಆದರೆ ನಾರಾಯಣ ನಾರಾಯಣ ಪೂಜ್ಯರೇ, ಆದರೆ ಎಂದು ಹರಿದೋಕ್ತಿಯಲ್ಲಿ ನುಡಿದು ಸುಮ್ಮನಾಗಿರುವರಲ್ಲ, ಅದು ಏನು ಎಂಬುದನ್ನು ಸಂಕ್ಷಿಪ್ತವಾಗಿ ತಿಳಿಸುವಂತನಾಗಿ. ರಾಜೇಂದ್ರ, ಪೂಜ್ಯರೇ, ಗ್ರಹಣದೊಂದು ಚಮತ್ಕಾರವಿರುವುದು. ರಾಜೇಂದ್ರ, ಪೂಜ್ಯರೇ, ಗ್ರಹಗಳ ಚಮತ್ಕಾರವೆಂದರೆ ಏನು ಪೂಜ್ಯರೇ? ರಾಜೇಂದ್ರ, ಪೂಜ್ಯರೇ, ನಿನ್ನ ಅರಮನೆಗೆ ಬರುವ ಬ್ರಾಹ್ಮಣೋತ್ತಮರನ್ನು ಕೇಳಿದರೆ ಗ್ರಹಗಳ ವಿಚಾರವನ್ನು ಸಂಕ್ಷಿಪ್ತವಾಗಿ ತಿಳಿಸುವರು. ರಾಜೇಂದ್ರ,
ಪೂಜ್ಯರಿ, ಹಾಗಾದರೆ ತಮ್ಮ ಪಾದಕ್ಕೆ ವಂದಿಸುವನು, ತಾವಿನ್ನು ಹೋಗಿ ಬರಬಹುದು. ನಾರಾಯಣ ನಾರಾಯಣ, ಹೋಗಿ ಬರುತ್ತೇನೆ. ಕಮಲ ನಯನ ಕಮಲ ವದನ ಕಮಲ ರಮಣ ನಾರಾಯಣ ಕಮಲ ರಮಣ ನಾರಾಯಣ ಕಮಲ ನಯನ. ಲೋಕದ ನಾಟಕಕ್ಕೆ ನೀ ಸೂತ್ರಧಾರೆ, ನಿನ್ನ ಗುಣಗಾನ ಮಾಡುವ ನಾ ಪಾತ್ರಧಾರೆ. ನಾ ಬರಿಯ ವೀಣೆ ವೈಣಿಕನು ನೀನು ನುಡಿಸಿದಂತೆ ಹಾಡುವೆನು ನಾನು. ನಾರಾಯಣ ನಾರಾಯಣ, ಮುನಿಗಳ ಮನದಲ್ಲಿ ಮನೆ ಮಾಡಿ ಭಕುತರ ಹೃದಯದಿ ನಲಿದಾಡಿ. ಮುನಿಗಳ ಮನದಲ್ಲಿ ಮನೆ ಮಾಡಿ ನಿಜ ಭಕುತರ ಹೃದಯದಿ ನಲಿದ. ಕರೆದರೆ ಬರುವ ಅಭಯವ ಕೊಡುವ ಕರೆದರೆ ಬರುವ ಅಭಯವ ಕೊಡುವ ಶ್ರೀವತ್ಸನೆ ಕರುಣಾಳು ತಂದೆ. ಶ್ರೀವತ್ಸನೆ ಕರುಣಾಳು ತಂದೆ. ಕಮಲ ನಯನ ಕಮಲ ವದನ ಕಮಲ ರಮಣ ನಾರಾಯಣ ಕಮಲ ನಯನ ಕಮಲ ವದನ. ದುಷ್ಟರನು ಶಿಷ್ಟರನು ತಂದವನು ನೀನೇ, ಮುಕ್ತಿ ಕೊಡುವುದು ನೀನೇ, ಶಕ್ತಿ ಕೊಡುವುದು ನೀನೇ. ನಿನ್ನ ಮಹಿಮೆಯ ಶಕ್ತಿ ಬಲ್ಲವನು ನೀನೇ ನೀನೇ. ನಾರಾಯಣ ಗರುವದಿ ಮದಿಸಿದ ದಾನವರು ಮದ ವೇರುತ ಮೆರೆಯುತ ಗರ್ಜಿಸಲು. ನಾರಾಯಣ ನಾರಾಯಣ ಗರುವದಿ ಮದಿಸಿದ ದಾನವರು ಮದ ವೇರುತ ಮೆರೆಯುತ ಗರ್ಜಿಸಲು. ದುರುಳರ ಜಯವನು ಕಾಪಾಡುವ ಕರುಣಾಳು.
ಹೊರಡುವೆವು. ರಾಜರ ಮನೆಯಲ್ಲಿ ಭೋಜನವೆಂದರೆ ಯೋಜನವಾದರೂ ಹೊರಡುವೆವು. ರಾಜನಗಿ ಭೋಜನವೋ ರಾಜರ ಸುಖ ಫಲ ಬಲ್ಲೆ. ಬನ್ನಿ ಸ್ವಾಮಿ ಬನ್ನಿ. ರಾಜರ ಮನೆಯಲ್ಲಿ ಭೋಜನವೆಂದರೆ ಯೋಜನವಾದರೂ ಹೊರಡುವೆವು. ರಾಜನಗಿ ಭೋಜನವು ರಾಜರ ಸುಖ ಫಲ ಬಲ್ಲೆ. ಓಹ್ ಏನ್ರಿ ಸ್ವಾಮಿ ತಮಗೇನ್ ನಮೋ ನಮಃ ಸ್ವಾಮಿ. ತಮಗೂ ನಮೋ ನಮ ಸ್ವಾಮಿ. ಸರಿ ಸ್ವಾಮಿ ಹೇಗ್ ಸ್ವಾಮಿ ಸ್ವಲ್ಪ ತಡವಾಯ್ತು? ಏನ್ ಮಾಡಕ್ಕಾಗ್ತದ ಸ್ವಾಮಿ, ಟ್ರಾಫಿಕ್ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿತ್ತು. ಸರಿ ಸ್ವಾಮಿ ಏನ್ ಮೊದಲ ತರ ಇದೆ, ಸಿಟಿ ಆಗ್ಬಿಟ್ಟಿದೆ ಈಗ. ತಾವ್ ಎಲ್ಲಿಗೆ ಸ್ವಾಮಿ ಹೊರಟಿರ್ಬೋದು? ತಾವ ಸ್ವಾಮಿ ಹೌದ್ ಸ್ವಾಮಿ. ರಾಜ ಸ್ವಾಮಿಗೆ ಸ್ವಾಮಿ. ಓಹ್ ಸರಿ ಸ್ವಾಮಿ ರಾಜಸ್ಥಾನಕ್ಕೆ ನಾವು ಟೈಮ್ ಆಗೋಯ್ತು. ಹೌದು. ಆ ಲಂಚಮ್ಮಡ್ರಿ ಎಲ್ಲಿ ಸ್ವಾಮಿ ಇನ್ನೂ ಬರ್ಲೇ ಇಲ್ಲ? ಅವ್ರೆಲ್ಲ ಬರ್ತಾರ ಸ್ವಾಮಿ ಇಷ್ಟು ಬೇಗ? ಮನೆ ಹೇಳ್ರ ಅವರು. ಹಾಗನ್ಬೇಡಿ ಸ್ವಾಮಿ, ಹಾಗಂದ್ರೆ ಅವ್ರು ಕೋಪ ಮಾಡಿಗೆ ಅಂತಾರೆ. ಹೌದಾ? ಓ ಬರ್ತಾ ಇದ್ದಾರೆ ಸ್ವಾಮಿ. ಓಹೋ ಬಂದ್ರು ಬಂದ್ರು. ಓಹೋ ಅದು ಬನ್ನಿ ಸ್ವಾಮಿ ಬನ್ನಿ. ಅಪ್ಪಳ ಚೇಂಡಿಗೆ ಹೊತ್ತಿನ ಕಾಯಿ ಕಂಡು ದಪ್ಪ 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 ಉಂಡೆಗಳು. ಅಪ್ಪಳ ಚೇಂಡಿಗೆ ಹೊತ್ತಿನ ಕಾಯಿ ಕಂಡು ದಪ್ಪ ದಪ್ಪ ಲಾಡುಂಡೆಗಳು. ರಾಜನಗಿ ಭೋಜನವೋ ರಾಜರ ಸುಖ ಫಲ ನಾ ಬಲ್ಲೆ ನಾ ಬಲ್ಲೆ. ಹಪ್ಪಳ ಚೆಂಡೆಗೆ ಒಮ್ಮಿನ ಕಾಯಿಗಳು ದಪ್ಪ 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 ದೊಂಡೆಗಳು. ರಾಜನಗಿ ಭೋಜನವೋ ರಾಜರ ಸುಖ ಫಲ ನಾ ಬಲ್ಲೆ ನಾ ಬಲ್ಲೆ. ಓಹೋ ತಮಗೆ ನಮ ನಮಃ ಸ್ವಾಮಿ. ತಮಗೋ ನಮ ನಮಃ ಸ್ವಾಮಿ. ನಮೋ ನಮ ಸ್ವಾಮಿ. ಏನ್ರಿ ಸ್ವಾಮಿ ನಾವೆಲ್ಲ ಎಲ್ಲಿಗೆ ಹೊರಟಿರುವುದು? ಓಹೋ ತಾವೇ ಸ್ವಾಮಿ ರಾಜಸ್ಥಾನಕ್ಕೆ ಸ್ವಾಮಿ. ರಾಜಸ್ಥಾನಿಗೆ? ಹೌದು ಸ್ವಾಮಿ. ಏನು ಅಲ್ಲಿ ವಿಶೇಷ? ರಾಜರು ಬರಮಾಡಿದ್ದಾರೆ ಸ್ವಾಮಿ. ನಿಮ್ಗೆ ಗೊತ್ತಿಲ್ವಾ? ಟೆಲಿಗ್ರಾಮ್ ಬಂದಿಲ್ವಾ ನಿಮ್ಗೆ? ಓಹೋ ಟೆಲಿಗ್ರಾಮ್ ಹಾಫ್ ಆಗಿಬಿಟ್ಟಿದೆವು. ವಯಸ್ಸಾಯ್ತಲ್ಲ ಆ ಎಲ್ಲಾ ಟೆಲಿಗ್ರಾಮ್ಗಳು ಹಾಫ್ ಆತಾ ಬರ್ತಾ ಇದ್ದಾವೆ. ಕೀಪ್ಯಾಡ್ ಕಾಲ್ ಲ್ಯಾಂಡ್ ಲೈನ್ ಏನು ಬರಲ್ಲ ಸ್ವಾಮಿ. ಏನು ಬರೋದಿಲ್ಲ, ಎಲ್ಲ ಉದ್ದಾಗಿರೋ ಫೋನ್. ಆಂಡ್ರಾಯ್ಡ್ ಸ್ವಾಮಿ ಇವಾಗ. ಓ ಏನ್ರಿ ಸ್ವಾಮಿ ಸ್ನಾನ ಸಂಧ್ಯೆ ಒಂದ್ರಲ್ಲಿ ವಿರಾಮ ಬಿಡ್ತವೋ ಇಲ್ವೋ ಸ್ವಾಮಿ? ಓಹೋ ನಾವ ಸ್ನಾನ ಸಂದೇಹ ಒಂದಿನ 2 ಗಂಟೆ ರಾತ್ರಿಗೆ ಹೇಳ್ತಿರೋ. ಸ್ನಾನ ಸಂದೇಹ ಒಂದಿನ ಎಲ್ಲ ಮುಗಿಸ್ಕೊಂಡು ನಾವು ಬರೋಷ್ಟೊತ್ತಿಗೆ 5 ಗಂಟೆ ಆಗ್ತದ. ಸ್ನಾನ ಮುಡಿ ಎಲ್ಲ ಮುಗಿಸ್ಕೊಂಡು ಬರಕ್ಕೆ ಹಿಂದ ನಮ್ ತಬಲಾ ಮೇಷ್ಟ್ರು ಇದ್ದಾರಲ್ಲ ನಮ್ ಜೊತೆಗೆ ಬರ್ತಾರೆ 4 ಗಂಟೆಗೆ. ಸರಿ ಸ್ವಾಮಿ. ಅವರು ನಿಮ್ ದೋಸ್ತೇನಾ? ನಮ್ ಗುರುಗಳು ಹಾಜಿನಪ್ಪರು. ನಮ್ಗೆ ಬಹಳ ಪರಿಚಯ. ಎಷ್ಟು ವರ್ಷದಿಂದ ಸ್ವಾಮಿ? ಅವರು ನಮ್ಗೆ ಈಗ 63 ವರ್ಷ ಆಯ್ತು. ಸರಿ ಸ್ವಾಮಿ. ಅವ್ರ ತಂದೆ ಜೊತೆಯಲ್ಲಿ ಸೇರಿದಾಗ ನನಗೆ
15 ವರ್ಷ ಓಹೋ ಆಗ್ಲಿಂದ ನಮ್ಗೆ ಪರಿಚಯ ಅವರು. ಸರಿ ಸ್ವಾಮಿ, ತಮ್ಮ ಭಾಗದಲ್ಲಿ ಏನಾದ್ರು ಅವ್ರಿಗೂ ಕೊಡ್ತಾ ಇದ್ದೀರಾ? ಕೊಡ್ತಾ ಇದ್ದೀರಿ. ಎತ್ತಿಟ್ಬಿಟ್ಟಿದಾರ ಅವರು ಒಂದ್ ಭಾಗ. ಏನ್ರಿ ಸ್ವಾಮಿ? ಹೇಳಿ ಸ್ವಾಮಿ. ತಮ್ದು ಸ್ನಾನ ಸಂಧಿ ಬಂದಿರಲ್ಲ ಆಯ್ತಾ? ಮುಗಿಸ್ಕೊಂಡೆ ಬಂದಿದ್ದು ತಮ್ದು ಸ್ವಾಮಿ. ನಮ್ದು 3 ಗಂಟೆ ರಾತ್ರಿಯಲ್ಲೇ ಆಯ್ತು ಸ್ವಾಮಿ. ಬಹಳ ಫಸ್ಟ್ ಆಗಿದ್ದೀರಿ. ಇನ್ನ 3 ಗಂಟೆಗೆ ಒಂದ್ಸಾರಿ ಸ್ನಾನ ಮಾಡೋಣ ಅಂತಿದ್ದೀನಿ ಸ್ವಾಮಿ. ಸರಿ ಸ್ವಾಮಿ. ಬಿಸಿನೀರ್ ಕಾಯ್ತಾ ಇದೆ, ಹಂಗೆ ಇದೆ. ಬಿಸಿನೀರ್ ಅಟ್ಕೊಂಡ್ಬಿಡು, ಮೈ ಭಾರಿ ಚುರುಕಾಗುತ್ತೆ. ಹೌದು ಸ್ವಾಮಿ. ತಣ್ಣೀರ್ ಅಟ್ಕೊಳ್ಳೋ ತಂಪಾಗುತ್ತೆ. ಹೌದಾ? ಸರಿ ಸ್ವಾಮಿ. ಸರಿ ಸ್ವಾಮಿ, ರಾಜ್ಯಸಭೆಗೆ ನಾವು ಹೋಗ್ತಾ ಇದ್ದೀರಿ. ಹಾ, ಅಲ್ಲಿ ಬರ್ಬೇಕಾದ್ರೆ ಸಾಂಬಾರ್ ಸ್ವಲ್ಪ ವಿಶ್ವಾಸ ಸ್ವಲ್ಪ ತಿಳ್ಕೊಂಬಿಟ್ರೆ ಒಳ್ಳೇದಲ್ವೇ? ಓಹೋ ಹೌದಲ್ವಾ? ಹೌದು. ನಮ್ಗಲ್ಲಿ ಬರ್ಬೇಕಾದ ಸ್ವಾಮಿಗರ ನಾವೀಗಲೇ ವಿಶದವಾಗಿ ತಿಳಿದುಕೊಡೋದು ಉತ್ತಮ. ಹೌದು. ಕುಳಿತುಕೊಳ್ಳಿ. ಸರಿ ಸ್ವಾಮಿ, ತಾವು ಯಾವ ನೆಸ ಸ್ವಾಮಿ ಉಪಯೋಗಿಸೋದು? ನಮ್ದೇ ಸ್ವಾಮಿ. ಹೌದು ಸ್ವಾಮಿ. ಮುಂಡೆ ನೆಸೆ. ಏನ್ರಿ ಸ್ವಾಮಿ ಈ ರೀತಿ ಹೇಳ್ತಾ ಇದ್ರೆ? ಮುಂಡೆ ನೆಸನ ಅಥವಾ ಉಂಡೆ ನೆಸನ ಸ್ವಾಮಿ? ಆಗ್ಲೇ ತಿಳ್ಕೊಳ್ಳೋದು ಸ್ವಾಮಿ, ಉಂಡೆ ನೆಸೆ. ಸರಿ ಸ್ವಾಮಿ. ಈ ಕಡೆ ಬರೋ. ಏನಾದ್ರು ಸ್ವಲ್ಪ ಇಟ್ಟಿದ್ರೆ ಸ್ವಾಮಿ? ತಮ್ದೇ ನೆಸೆ ಸ್ವಾಮಿ. ಓಹೋ, ತಮ್ದೇ ಸ್ವಾಮಿ. ಕಲ್ಕತ್ತಾ ನೆಸ ಸ್ವಾಮಿ. ಕಲ್ಕತ್ತಾನೆ ತಮ್ದು ಸ್ವಾಮಿ. ಬೆಳೆ ಉಳಿ ರಂಬಿಟ್ರೆ ನಮ್ಮ ಸ್ವಲ್ಪ ಲಾಂಗು ಮೆಡ್ರಾಸ್ ನೆಸ. ಹೌದು ಸ್ವಾಮಿ. ಆ ಕಡೆ ಏನ್ ಕೋದೇವು ಭೂಕಂಪ ಆಗುತ್ತೆ. ಇಲ್ಲ ಸ್ವಾಮಿ, ಲೋಕಲ್ ಚೆನ್ನಾಗಿರಲ್ಲ ಅಂತ ನಾವು ಮೆಡ್ರಾಸ್ದೇ ಹಾಕೋದು. ಮನೆಗಳೆಲ್ಲ ಕುಸಿದು ಬೀಳ್ತಾ ಇದ್ದಾವಲ್ಲ ಆ ಕಡೆ. ಪರವಾಗಿಲ್ಲ, ನಾವು ಗ್ಯಾಪ್ ನಡ್ಕೊಂಡು ಹೋಗ್ಬಿಡ್ತೀವಿ ಸ್ವಾಮಿ. ಸರಿ. ಬೆಂಗಳೂರಿನಲ್ಲಿ ನಿನ್ಗೇನು ಇಷ್ಟು ಜಾಗ ಸಿಕ್ಲಿಲ್ಲ? ಜಾಗ ಏನೋ ಇದೆ, ಕಟ್ಕೊಡಕ್ ಆಗ್ಲಿಲ್ಲ. ಆಗಿಲ್ಲ. ಏನ ತಮ್ಮ ದಯ ಮಾಡಿ ಸ್ವಲ್ಪ ಅಮೌಂಟ್ ಏನೋ ಕೊಟ್ರೆ ವ್ಯವಸ್ಥೆ ಮಾಡ್ತೀನಿ ನಾನು. ವ್ಯವಸ್ಥೆ ಮಾಡ್ಕೊಡ್ತೀರಾ? ಸರಿ ಸ್ವಾಮಿ. ಏನಾದ್ರು ಸ್ವಲ್ಪ ಇಟ್ಟಿದ್ರೆ ಸ್ವಾಮಿ? ಕುಳಿತುಕೊಳ್ಳಿ. ಚೇರ್ ಬೇಕಾ ಸ್ವಾಮಿ? ಕಾಲ್ ಆಗಲ್ವಲ್ಲ. ಮಂಡೆ ಹೋಗ್ಬಿಟ್ಟಿದೆವು. ಏನೋ ಕುಳ್ಕೊಳಕ್ ಆಗುತ್ತೋ? ಚೇರ್ ತಗೊಂಬರಲ್ಲ ಸ್ವಾಮಿ. ಇರ್ಲಿ ನಿಧಾನ. ಸ್ವಲ್ಪ ಹೆಲ್ಪ್ ಮಾಡು. ಕಾಲು ಸ್ವಲ್ಪ ನಿಟ್ಬೇಕೆ? ಬಿಡಿ. ಗಂಟು ವಾರ ಜಾಸ್ತಿ ಇದೆ. ಏನ್ರಿ ಸ್ವಾಮಿ? ಬೆಳೆ ಉಳಿ ರಂಬಟ್ರೆ. ಹೇಳಿ ಸ್ವಾಮಿ. ಏನ್ರಿ ಸ್ವಾಮಿ? ಸುಬ್ಬಂ ಭಟ್ರೆ. ಹೇಳಿ ಸ್ವಾಮಿ. ಲಂಚಂ ಭಟ್ರೆ. ಈಗಲೇನೋ ನಾವು ರಾಜಸ್ಥಾನ್ಗೆ ಹೋಗ್ತಾ ಇದ್ದೇವೆ. ಹೌದು. ನಮ್ಗಲ್ಲಿ ಬರ್ಬೇಕಾದ ಸ್ವಾಮಿಗ್ರ ನಾವ್ ಈಗಲೇ ವಿಶದವಾಗಿ ತಿಳ್ಕೊಂಡು ಹೋಗ್ತೀವಲ್ಲ ಸ್ವಾಮಿ. ಅದು ಮುಂಚೆನೆ ಒಳ್ಳೇದು ಸ್ವಾಮಿ. ಏನಂತೀರೋ ಹೇಳಿ ಸ್ವಲ್ಪ. ಆದ್ರೂ ನಾನೆಲ್ಲ ಚಿಕ್ಕದಾಗ ಹೇಳ್ತೀನಿ. ಹೇಳಿ. ಒಂದು ಅರ್ಧ ಕ್ವಿಂಟಲ್ ಅಕ್ಕಿ, ಅದ್ರ ಮೇಲೆ 1/4 ಕ್ವಿಂಟಲ್ ಗಣೇಶ ಬೇಳೆ, 125 ತೆಂಗಿನಕಾಯಿ, ಅದ್ರ ಮೇಲೆ ಏನು ಇಷ್ಟು ದಪ್ಪ ಇರ್ತಲ್ಲೋ ಅದು ಕುಂಬಳ ಸ್ವಾಮಿ. ಕುಂಬಳಕಾಯಿ. ಬೂದ್ ಕುಂಬಳಕಾಯಿ ಅಲ್ವೋ, ನಾಟಿ ಕುಂಬಳಕಾಯಿ. ಆಗ್ಬೋದು ಸ್ವಾಮಿ. ಒಂದೆರಡು ಇರ್ಲಿ. ಏನು ಇಷ್ಟು ದಾನೆ ತಡ್ತಲ್ವೋ? ಓಹೋ, ಅದೇ ಸ್ವಾಮಿ. ಪಡವಲ ರವಂಡಿರೋದು ಸ್ವಾಮಿ. ಅಲ್ಲೋ ಹುತ್ತಿಗೆ ಇರ್ತಲ್ಲೋ, ಅದು ಪಡವಲ ಸ್ವಾಮಿ. ಪಡವಲ 4 ಇರ್ಲಿ. ಸರಿ ಸ್ವಾಮಿ. ಅದ್ರ ಮೇಲೆ 1-2 ಛತ್ರಿ, 1-2 ಪಂಚೆ, ಅದರ ಮೇಲೆ ದಕ್ಷಿಣ ತಾಂಬೂಲ ಇವೆಲ್ಲ ಇದ್ದೇ ಇರ್ತಲ್ಲ. ಅಲ್ಲ ಸ್ವಾಮಿ, ಎಲ್ಲ ಎರಡೇ ಹೇಳ್ತೀರಿ, ನಿಮ್ಗೇನು ಬೇಡವೋ? ಇವೆಲ್ಲ ನನಗೆ ಬೇಡಿದ್ ನಿಮ್ಗೆ. ಕುಂಬಳಕಾಯಿ ನಿಮ್ಗೆ ಇರ್ಲಿ, ಶೀತ ಆಗುತ್ತೆ. ಪಡವಲಕಾಯಿ ನಮ್ಮ ಮನೆಯಲ್ಲಿ ಹಾಲ್ ಸಾರು ಮಾಡ್ತಾ ಇರ್ತಾರೆ. ಪಡವಲಕಾಯಿ ನಮ್ಗೆ ಇರ್ಲಿ. ತೆಂಗಿನಕಾಯಿ ಬೇಕೇ ಬೇಕು. ಅದಕ್ಕೆ 25 ಹೇಳ್ಬಿಟ್ರಿ. 25 ಇರ್ಲಿ. ಸರಿ ಸ್ವಾಮಿ. ಲಂಚಂ ಭಟ್ರೆ. ಸ್ವಾಮಿ. ಬೆಳೆ ಉಳಿ ರಂಬಿಟ್ರೆ ತಾವಿದ್ರಲ್ಲಿ ಎಷ್ಟು ಮಾತ್ರ ಗೊತ್ತಿಲ್ವಲ್ಲ ಸ್ವಾಮಿ? ಅದನ್ನ ಕೇಳ್ಕೊಳ್ಬೇಕೆ? ಸ್ವಲ್ಪ ಭೋಜನ ಹೇಳೇದಿಲ್ಲ. ಅದ್ರಲ್ಲಿ ಎಷ್ಟು ಮಾತ್ರ ಇದ್ರಿ? ಅದು ಸ್ವಲ್ಪ ಹೇಳ್ತೀನಿ ಕೇಳಿ ಸ್ವಾಮಿ. 25 ಪ್ಲೇಟ್ ಚಿತ್ರಾನ್ನ. ಸರಿ ಸ್ವಾಮಿ. ಅದ್ರ ಮೇಲೆ 10 ಪ್ಲೇಟ್ ಬಿಳಿ ಅನ್ನ, 5 ಕೆಜಿ ಮೈಸೂರು ಪಾಕ್. ಸರಿ ಸ್ವಾಮಿ. ಗೊತ್ತಾಯ್ತಾ ಸ್ವಾಮಿ? ಎಲ್ಲ ಒನ್ ಟೈಮ್ ಸ್ವಾಮಿ. ಅಲ್ಲಿ ರಾಜಸ್ಥಾನದಲ್ಲಿ ನಿಮ್ಗೆ ಅಡಿಗೆ ಭಟ್ರು ಏನಾನ ಪರಿಚಯ ಇದ್ದಾರೋ? ಇದ್ದಾರೆ ಒಬ್ಬರು. 100 ಲಾಡು ಉಂಡೆ ಅದನ್ನ ಪ್ಯಾಕ್ ಮಾಡಿಸ್ಬೇಕಾ? ಪ್ಯಾಕ್ ಮಾಡಿಸ್ಬೇಕು. ಅದ್ರ ಮೇಲೆ ದ್ರಾಕ್ಷಿ, ಗೋಡಂಬೆ ಒಂದು ಅರ್ಧ ಕೆಜಿ. ಓಹೋ, ಸಪ್ರೇಟ್ ಪ್ಯಾಕ್ ಮಾಡಿಸಿ. ಈ ಪಿತ್ತ ಅಂತಾರಲ್ಲ, ಈಗ ಸ್ವಾಮಿ ಅದು ಪಿಸ್ತಾ. ನಮ್ಮ ಮನೆಯಲ್ಲಿ ಆಕೆಗೆ 5 ತಿಂಗಳ ಮಗ. ಅದೇನೋ ಸರಿ ಇರ್ಬೇಕಲ್ಲ, ರಾಗಿ ಚಿಟ್ಟ ಹಾಕಿ. ಪಿತ್ತ ಅದು 1/4 ಕೆಜಿ ಪ್ಯಾಕ್ ಮಾಡಿಸಿ.
ಸರಿ ಸ್ವಾಮಿ. ಏನ್ ತಿರ್ಗಾ ಶುರು ಮಾಡೋಣಂತ ನೀವು? ಇಲ್ಲ, ಹಾಗೆ ಹೋಗಿದ್ದೆವು. 5 ತಿಂಗಳ ಮಗ. ಓಹೋ, ಸರಿ ಸರಿ. ಇನ್ನೇನೋ ನಮಗೆ ಕೆಲಸ. ಈ ಗೃಹಪ್ರವೇಶ, ಈ ದೇವರು ಇದು ಪ್ರತಿಷ್ಠಾಪನೆ ಮುಗಿದ್ರೆ ಇನ್ನು 1 ತಿಂಗಳು ನಮ್ಗೆ ಲೀವ್ ಇರ್ತದಲ್ಲ. ಇನ್ನೇನೋ ಮಾಡ್ತೀಯ ನೀನು? ಮನೇಲಿ ಕೂತು ಬೇಜಾರು. ಆವಾಗ ಹೌದು ಹೌದು. ಅದರ ಮೇಲೆ ಒಂದು ಅರ್ಧ ಬಕೆಟ್ ಪಾಯಸ, ಒಂದು ಚಿಕ್ಕದಾಗ ಒಂದು 1/4 ಬಕೆಟ್ ಕಾಳುಳಿ. ಅದು ಖಾರ ಅಲ್ಲ ಸ್ವಾಮಿ, ಕಾಳು. ಅದು ತಿಂದ್ರೇನೋ ಜೀರ್ಣ. ಆದ್ರೂ ಇವತ್ತು ಸ್ವಲ್ಪ ಖಾರ ಜಾಸ್ತಿ ಇಕ್ಬಿಟ್ಟಿದ್ರು. ಇರ್ಲಿ ಬಿಡಿ, ಅಡ್ಜಸ್ಟ್ ಆಯ್ತು. ಸ್ವಲ್ಪ ಉಳಿ ಬಿಟ್ಟಿದ್ರೆ ಸರಿ ಬಿಡೋದು. ಸರಿ ಬಿಡೋದು, ಇರ್ಲಿ. ಅವರು ಕೇರಳದಿಂದ ಬಂದಿದ್ದಾರಲ್ಲ, ಅನುಭವ ಕಮ್ಮಿ. ಹಾ ಸರಿ ಸ್ವಾಮಿ, ತಾವೆಷ್ಟು ಮಾತ್ರ? ಓಹೋ, ತಾವೇ ಸ್ವಾಮಿ. ನಿಮಗಿಂತಲೂ ಒಂದ್ ಕೈ ಆ ಕಡೆ ಅಂತ ಹೇಳಿ ಸ್ವಾಮಿ. ತಾವು ಸ್ವಾಮಿ ಸುಬ್ಬಮ್ಮಟ್ರೆ ಹೇಳ್ಬೇಕ ಸ್ವಾಮಿ? ಹೇಳಿ ಸ್ವಾಮಿ. ತಮ್ಗೂ ಮತ್ತು ಅವ್ರಿಗೂ ಆ ಕಡೆ ಅಂತ ತಿಳ್ಕೊಳ್ರಿ. ಓಹೋ, ಇನ್ನೂ ಸಾಧಾರಣವಾಗಿ ಸಾಧಾರಣ ಭೋಜನ. ಇರ್ಲಿ ಇರ್ಲಿ, ಟೈಮ್ ಆಗಿದೆ. ಜನ ಬೇಜಾರು ಬೀಳ್ತಾರೆ. ಹೌದೌದು. ಏನೋ ಸ್ವಲ್ಪ ಇಟ್ಟಿದ್ದೀರಾ? ಸುಣ್ಣ ಮನೆಯಲ್ಲಿ ಸ್ನಾನ ಮಾಡೋಗೆ ನೆಟ್ಟೆ ದಪ್ಪಿ ಮರ್ತಾ ಆಗ್ತದೆ. ಓಹೋ, ಸುಣ್ಣ ಏನಾದ್ರು ಸ್ವಲ್ಪ ಇಟ್ಟಿದ್ದೀರಾ ಸ್ವಾಮಿ? ಸುಣ್ಣಕ್ಕೆ ಅಂತ ತಗೊಳ್ಳಿ ಸ್ವಾಮಿ, ಸುಣ್ಣ ಇದೆ, ತಗೊಳ್ಳಿ ಸ್ವಾಮಿ. ಸಾಕ ಸ್ವಾಮಿ? ಸಾಕು ಬಿಡಿ. ಚೆಲ್ಲೋಗುತ್ತೆ ಸ್ವಾಮಿ, ಚೆಲ್ಲೋಗುತ್ತೆ. ಅಯ್ಯ ಬಿಡಿ ಸ್ವಾಮಿ, ಗೆಳ್ಳು ಹೋಗುತ್ತೆ, ಗಟ್ಟಿ ಉಳಿತಲ್ಲ ಸ್ವಾಮಿ. ಏನ್ ಸ್ವಾಮಿ ಹಿಂಗ್ ಹೇಳ್ತೀರಿ? ತೇಜ್ಪಳ್ಳಿ ಸ್ವಾಮಿ, ಕೊಡಿ ಸ್ವಾಮಿ. ತೇಜ್ಪಳ್ಳಿ ಸ್ವಾಮಿ, ಬೆಳೆ ಉಳಿರಮ್ಬಿಟ್ರೆ ಕೊಡಿ ಸ್ವಾಮಿ, ಲಂಚ ಮಟ್ರೆ. ತಿಕ್ಕಾಕ್ಕೊಳ್ಳಿ ಸ್ವಾಮಿ, ತಿಕ್ಕಾಕ್ಕೊಳ್ಳಿ. ಏನ್ರಿ ಸ್ವಾಮಿ ಈ ರೀತಿ ಹೇಳ್ತಾ ಇದ್ದೀರಿ? ಯಾಕೆ ಸ್ವಾಮಿ? ತಿಕ್ಕೋ ಅಥವಾ ಮುಗಿಗೋ ಸ್ವಾಮಿ? ಅವೆರಡಿಗೂ ನಿನಗೂ ಈ ವಯಸ್ಸಾಗಿ ವ್ಯತ್ಯಾಸವೇ ಗೊತ್ತಿಲ್ವಲ್ಲ. ಸುಣ್ಣ ಸ್ವಲ್ಪ ಜಾಸ್ತಿ ಆಗಿದೆ, ಕೈನೆಲ್ಲ ಚೆನ್ನಾಗಿ ತಿಕ್ಕಿ ಏರ್ತು ಅಂತ ಹೇಳಿದೆ. ಓಹೋ, ಹಿಂಗೆ ತಿಕ್ಕೇರ್ಸ್ಕೆ ಅಂತ. ನಾನೆಲ್ಲ ಇನ್ನೊಂದ್ ತರ ತಿಳ್ಕೊಂಬಿಟ್ನಿ. ಯಕ್ಷಿ, ನಿಧಾನವಾಗಿ ಯಕ್ಷಿ. ಏನ್ ಸ್ವಾಮಿ ಇದು ಮುಂಡೆನೇ ಸ್ವಲ್ಪ ಸ್ಟ್ರಾಂಗ್ ಜಾಸ್ತಿ, ನಿಧಾನವಾಗಿ ಯಕ್ಷು. ಸರಿ ಸ್ವಾಮಿ. ಯಕ್ಷಿ. ಏನ್ ಸ್ವಾಮಿ? ಹೇಳಿ ಸ್ವಾಮಿ. ವಿಪ್ರರೆಲ್ಲ ಬನ್ನಿ, ನಾವು ಶುಭ್ರವಾಗಿ ಹೋಗುವ. ವಿಪ್ರರೆಲ್ಲ ಬನ್ನಿ, ನಾವು ಶುಭ್ರವಾಗಿ ಹೋಗುವ. ಕಡಬ ಗಿಡಬ ಬಲೆ ಕಾರದ ಕಡಬ, ಕಡಬ ಗಿಡಬ ಬಲೆ ಕಾರದ ಕಡಬ, ಗೊಂಡಗೆ ಮಾಡಿದ ಅದಮ್ಮನ್ನೋರು 70 ಆಗಲಿ ನಮಗೆ. ಇಬ್ಬರೆಲ್ಲ ಬನ್ನಿ, ನಾವು ಶುಭ್ರವಾಗಿ ಹೋಗುವ. ಬನ್ನಿ ಸಮಯ ಬಂದೆ. ಹಪ್ಪಳ ಚೆಂಡಿಗೆ ತುಪ್ಪದ ದೋಸೆ, ಹಪ್ಪಳ ಚೆಂಡಿಗೆ ತುಪ್ಪದ ದೋಸೆ, ಮೇಲೂರಾದರೂ ಆಗಲಿ ನಮಗೆ. ಇಬ್ಬರೆಲ್ಲ ಬನ್ನಿ, ನಾವು ಚಿತ್ರದಿಂದ ಹೋಗುವ. ಕಳ್ಳೆ ಉಸಲೆ ಕಾರದ ಕಡಬು, ಕಳ್ಳೆ ಉಸಲೆ ಕಾರದ ಕಡಬು, ಬೇಲೂರಾದರೂ ಆಗಲಿ ನಮಗೆ. ವಿಪ್ರರೆಲ್ಲ ಬನ್ನಿ, ನಾವು ಶಿಪ್ರವಾಗಿ ಹೋಗುವ. ಬ್ರಾಹ್ಮಣರೇ, ನಿಮಗೆ ಮಂಗಳವಾಗಲಿ. ಮಹಾರಾಜ, ನಮ್ಮನ್ನು ಇಷ್ಟೊಂದು ಜಾಗ್ರತೆಗೆ ಕರೆಸಲು ಕಾರಣವೇನು ಮಹಾರಾಜ? ಬ್ರಾಹ್ಮಣರೇ, ಹೇಳುವನು ಕೇಳಿ. ಬ್ರಾಹ್ಮಣರು ಸುರರೇ ಕೇಳಿ ಮೆರೆವದು ಗ್ರಹಗಳು. ಬ್ರಾಹ್ಮಣರು ಮಹಾರಾಜ, ಮಹಾರಾಜ, ಹೊರಬು ಸುರರೇ ಕೇಳಿ ಮೆರೆವದು ಗ್ರಹಗಳು. ಪ್ರಿಯವಾಗುವ ಗಮಗೆ ಮೆರವದು
ಮಹಾರಾಜ ಇಂಗನ್ನ ಮನಸ್ಸಿನ ಸಂದೇಹ ಪಡುವಂತೆ ಗುರುಗಳ ಹೇಳಿದ ಪಂಡಿತರೇ ಕೇಳಿ. ರಾಮರೇ, ಮಹಾರಾಜ ಗುರುಗಳ ಕರುಣಿಸಿ ಪ್ರೇಣಿರಿಯ ಮಗೆ ಹೊರಬು ಸುರರೇ ಕೇಳಿ. ಮೆರವುದು ಗ್ರಹಗಳು ಪ್ರಿಯವಾಗುವ ಗಮಗೆ ಮೆರವದು ಸುಖವೋ ಸುಖವೋ ಸುಖವೋ. ಬ್ರಾಹ್ಮಣರು ಮಹಾರಾಜ ಸರ್ವರು ಸಮರೇನು ಓರ್ವರೋರರೆ ಬೇಳಿ. ಬ್ರಾಹ್ಮಣರು ಮಹಾರಾಜ ಸರ್ವರು ಸಮರೇನು ಓರ್ವರೋರರೆ ಬೇಳಿ. ಗುರುಗಳ ಹೇಳಿದ ಪಂಡಿತರೇ ಕೇಳಿ. ಬ್ರಾಹ್ಮಣರು ಮಹಾರಾಜ ಗುರುಗಳ ಹೇಳಿದ ಪಂಡಿತರೇ ಕೇಳಿ. ಹೊರಬು ಸುರರೇ ಕೇಳಿ. ಮೆರವುದು ಗ್ರಹಗಳು ಪ್ರಿಯವಾಗುವ ನಮಗೆ ಮೆರವುದು ಸುಖವೋ ಸುಖವೋ ಸುಖವೋ. ಬ್ರಾಹ್ಮಣರೇ, ಮಹಾರಾಜ ನವಗ್ರಹಗಳ ನಾರದರು ನವಗ್ರಹಗಳ ಒಂದು ಚಮತ್ಕಾರವುದು ಇರುವುದೊಂದು ಹೇಳಿದರು. ಅದರಲ್ಲಿ ಕನಿಷ್ಠರಾರು ಬಲಿಷ್ಠರಾರು ಒಳ್ಳೆಯವರಾರು ಕೆಟ್ಟವರಾರು ಎಂಬುದನ್ನು ಸಂಕ್ಷಿಪ್ತವಾಗಿ ತಿಳಿಸುವಂತರಾಗಿ. ಮಹಾರಾಜ ಬ್ರಾಹ್ಮಣರೇ, ಕ್ರೂರವಾಗಿರುವ ಗ್ರಹದ ವಿಚಾರವನ್ನು ತಿಳಿಸಬೇಕು ಅಥವಾ ಶಾಂತವಾಗಿರುವಂತ ಗ್ರಹದ ವಿಚಾರವನ್ನು ತಿಳಿಸಬೇಕು ಮಹಾರಾಜ? ಬ್ರಾಹ್ಮಣರೇ, ಶಾಂತವಾಗಿರುವುದು ಗ್ರಹದ ವಿಚಾರವು ಯಾವಾಗಲೂ ಶಾಂತವಾಗಿಯೇ ಇರುವುದಲ್ಲ. ಹೌದು ಮಹಾರಾಜ. ಆದ್ದರಿಂದ ಕ್ರೂರವಾಗಿರುವ ಗ್ರಹದ ವಿಚಾರವನ್ನೇ ಹೇಳಿ ಕೇಳೋಣ. ಮಹಾರಾಜ ಬ್ರಾಹ್ಮಣರೇ, ಕೇಳುವೋ ಕೇಳಿ. ಕೇಳೋ ಕಳಿಂಗ ಮಹಾರಾಜ ಬ್ರಾಹ್ಮಣರೇ, ಕೇಳೋ ಕಳಿಂಗ ರವಿ ಕುಲಾದೀಪ ಹೇಳುವೆವು ನಾವಿಂದು ಮನವಿಟ್ಟು ಮಹಾರಾಜ ಬ್ರಾಹ್ಮಣರೇ, ಕಾಲ ಭೈರವ ಪೂಜೆ ಮಾಡುವನು ಶನಿದೇವ. ಮಹಾರಾಜ ಬ್ರಾಹ್ಮಣರೇ, ಕಾಲ ಭೈರವ ಪೂಜೆ ಮಾಡುವನು ಶನಿದೇವ. ರುದ್ರ ಶಂಭೂತಾನು ರುದ್ರದಲ್ಲಿ ಕಾಣುವನು ಲಿಂಗ ಭುವ. ಮಹಾರಾಜ ಬ್ರಾಹ್ಮಣರೇ, ಮಹಾರಾಜ ಬ್ರಾಹ್ಮಣರೇ, ಶನಿಯೋ ಸರಸಿದಾಗ ಎಳ್ಳಲಾನಂದನು ಬಂದು
ರವ್ಯ ಸಾರಥಿ ಕಾಲು ಎಡವಾಲದನು ರವ್ಯ ಸಾರಥಿ ಕಾಲು ಎಡವಾಲದನು ಅಶ್ವತ್ಥ ಕಣ್ಣುಗಳು ಕಾಣದೆ ಹೋದ ಕೇಳೋ ಕಳಿಂಗ ಭೂಪ ಮಹಾರಾಜ, ಬ್ರಾಹ್ಮಣರೇ, 7ನೇ ಗ್ರಹವಾಗಿರುವ ಆ ಶನಿದೇವರು ಹುಟ್ಟಿದಾಗ ತನ್ನ ತಂದೆಯಾದ ಸೂರ್ಯದೇವನು ಮಗನನ್ನು ನೋಡಲು ಬಂದಾಗ ಮಗನ ದೃಷ್ಟಿ ತಂದೆ ಮೇಲೆ ಬೀಳಲು ತಂದೆಗೆ ಕೃಷ್ಣರೋಗ ಪ್ರಾರ್ಥವಾಯಿತು. ಬ್ರಾಹ್ಮಣರೇ, ಮಹಾರಾಜ, ಹುಟ್ಟಿದರೆ ಅಂತ ಸತ್ಪುತ್ರನೇ ಹುಟ್ಟಬೇಕು. ಹಂದೇನಾಯಿತು? ಮಹಾರಾಜ, ಅದು ಅಲ್ಲದೆ ರವಿಯ ಸಾರಥಿಗೆ ಕಾಲು ಮುರಿದು ಎಳವನಾದನು ಮಹಾರಾಜ. ಅಯ್ಯೋ ಪಾಪ, ಆ ರವಿ ಸಾರಥಿ ತಾನೇ ಏನು ಮಾಡಿದನು? ಸರಿ, ಹಂದೇನಾಯಿತು? ಅದು ಅಲ್ಲದೆ ಅಶ್ವದ ಕಣ್ಣುಗಳು ಕಾಣದೆ ಹೋದವು ಮಹಾರಾಜ. ಅಯ್ಯೋ ಪಾಪ, ಆ ಅಶ್ವದಗಳ ಕಣ್ಣುಗಳು ತಾನೆ ಏನು ಮಾಡಿದೆ? ಛೇ, ಮುಂದೇನಾಯಿತು? ಮಹಾರಾಜ, ಬ್ರಾಹ್ಮಣರೇ, ಒಟ್ಟಿನಲ್ಲಿ ಹೇಳುವುದಾದರೆ ನವಗ್ರಹಗಳನ್ನೆಲ್ಲ ಪೂಜಿಸಿ ತೃಪ್ತಿಪಡಿಸುವುದಲ್ಲದೆ ಬಲಿಷ್ಠರು ಕನಿಷ್ಠರು, ಚಿಕ್ಕವರು ದೊಡ್ಡವರು ಎಂಬ ರಾಜರಾದ ನಿಮ್ಮ ಬಾಯಿಂದ ಬರಬಾರದು ಮಹಾರಾಜ. ಛೇ, ಬ್ರಾಹ್ಮಣರೇ, ಏನ್ ಹೇಳುತ್ತಿರುವಿರಿ? ಪಡೆಯನ್ನು ತಡೆಯನ್ನು ಬಿಡನು ತೊಡಕಿದ ಕುವರನ ಹೊಗಳುವೆನು. ಬ್ರಾಹ್ಮಣರೇ, ಆಗಬಾರದು ಮಹಾರಾಜ. ಹೊಗಳಬೇಡಿರೋ ಹೈತ ಚನಿಯನು. ಬ್ರಾಹ್ಮಣರೇ, ಆಗಬಾರದು ಮಹಾರಾಜ. ಹೊಗಳಬೇಡಿರೋ ಹೈತ ಚನಿಯನು. ನಥ ದುಷ್ಟಮತಿಯೀನ ಆ ಚನಿಯನು. ನಥ ದುಷ್ಟಮತಿಯೀನ ಆ ಚನಿಯನು. ಛೇ, ಪಡೆಯನ್ನು ತಡೆಯನ್ನು ಬಿಡನು ತೊಡಕಿದ ಕುವರನ ಹೊಗಳುವೆನು. ಬ್ರಾಹ್ಮಣರೇ, ಆಗಬಾರದು ಮಹಾರಾಜ. ಹುಟ್ಟಿದಾಗಲೇ ತನ್ನ ತಂದೆಗೆ. ಬ್ರಾಹ್ಮಣರೇ, ಆಗಬಾರದು ಮಹಾರಾಜ. ಹುಟ್ಟಿದಾಗಲೇ ತನ್ನ ತಂದೆಗೆ ಕಷ್ಟಪಟ್ಟ ಭ್ರಷ್ಟನೆಂಬ ಹೊಗಳಬೇಡಿರ. ಕಷ್ಟಪಟ್ಟ ಭ್ರಷ್ಟನೆಂಬ ಹೊಗಳಬೇಡಿರ. ಛೇ, ಪಡೆಯನ್ನು ತಡೆಯನ್ನು ಬಿಡನು ತೊಡಕಿದ ಕುವರನ ಹೊಗಳುವೆನು. ಬ್ರಾಹ್ಮಣರೇ, ಆಗಬಾರದು ಮಹಾರಾಜ. ಗ್ರಹಗಳೊಳಗೆ ಚೆನ್ನಾಗಿದ. ಬ್ರಾಹ್ಮಣರೇ, ಆಗಬಾರದು ಮಹಾರಾಜ. ಗ್ರಹಗಳೊಳಗೆ ಚೆನ್ನಾಗಿದ. ಕೊಲ್ಲವ ಮತವ ಚನಿಯನ್ನು ಎಣಿಸಲಾಗದ. ಕೊಲ್ಲವ ಮತವ ಚನಿಯನ್ನು ಎಣಿಸಲಾಗದ. ಛೇ, ಪಡೆಯನ್ನು ತಡೆಯನ್ನು ಬಿಡನು ತೊಡಕಿದ ಕುವರನ ಹೊಗಳುವೆನು. ಬ್ರಾಹ್ಮಣರೇ, ಮಾತೃಭೋವೆ ನಮಃ ಪಿತೃದೋವೆ ನಮಃ ಎಂಬ ಆರೋಕ್ತಿ ಇರುವಲ್ಲಿ ಅವನನ್ನು ಪೂಜಿಸುವುದೇ. ಬ್ರಾಹ್ಮಣರೇ, ಜನ್ಮ ಕೊಟ್ಟಂತಹ ತಂದೆಯು ಎಷ್ಟೋ ಪ್ರೀತಿ ಮಮತೆ ಮಮಕಾರದಿಂದ ಮಗನನ್ನು ನೋಡಲು ಹೋದಾಗ ಮಗನ ದೃಷ್ಟಿಯು ತಂದೆ ಮೇಲೆ ಬೀಳಲು ತಂದೆಗೆ ಕೃಷ್ಣರೋಗಿದ್ದು ಆ ನೀಚ ಚನಿಯಿಂದಲೇ ಅಲ್ಲವೇ? ಅದು ಅಲ್ಲದೆ ಆ ಶನಿ ಏನಾದರೂ ನನಗೆ ಕೂರ ನಗ್ಗಿದ್ದ ಪಕ್ಷದಲ್ಲಿ ಅವನನ್ನು ತುಂಡು ತುಂಡಾಗಿ ಕತ್ತರಿಸಿ ಹಂತಲಯಕ್ಕೆ ಕಳಿಸುವೆನು. ಬ್ರಾಹ್ಮಣರೇ, ಇನ್ನು ಮುಂದೆ ಹೆಣ್ಣ ಆ ಸ್ಥಾನದಲ್ಲಿ ಆ ಶನಿಯನ್ನು ಹೊಗಳಿದ್ದೇ ಆದರೆ ನಮಗೆ ತಕ್ಕ ಶಿಕ್ಷೆ ಆಗುವುದು. ಹೊರಡಿ. ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ. ಎಲ್ಲವೋ ಪಂಚರಥ. ಮದಕಾರಿ. ಎಲ್ಲವೋ
ಜಲ ಭವ ಭವ ಸತ್ಯರಚನ ನಳಿ ನಳಿ ಸಿರಿಯಂ ತೊರೆದು ಅದಮ ಸತ್ಯರಥ ಕೇಳಿದ ಪರಮಾತ್ಮ
ಹರಿಯಾದೇನು ಜನಿಗೆ ನಾನು ಪರಮ ಪಾಪಿಯ ಪರಮಾತ್ಮ ರಾಜನಿಂದ ಗಾರ್ವಾತಾನಾದಿ ಹೋ ಪರಮಾತ್ಮ 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 ಬ್ರಾಹ್ಮಣರಂತೆ ಕೇಳಿ ಹರಿಯದೆ ನಿನ್ನನ್ನು ಜರಿದಿದ್ದು ತಪ್ಪಾಯಿತು ತಂದೆ. ಈ ನನ್ನ ತಪ್ಪನ್ನು ಮನ್ನಿಸಿ ನಿನ್ನ ಪುತ್ರನಂತೆ ಕಾಪಾಡು ತಂದೆ, ಕಾಪಾಡು. ನಿನ್ನ ಪುತ್ರನಂತೆ ಕಾಪಾಡು.
ಮುಂದೆ ನಿನ್ನ ಈ ಸಿಂಹಾಸನವು ನಿನ್ನದು ಮತ್ತು ಈ ರಾಜ್ಯವು ಸುರಕ್ಷಿತವಾಗಿದೆ ಎಂದು ಈ ರಾಜ್ಯವನ್ನು ಮತ್ತು ಈ ಸಿಂಹಾಸನವನ್ನು ಬಿಟ್ಟು ಹೋಗುವ ಮಾಡಲೇ ನನ್ನ ದೇವತೆಗಳು ನನ್ನ ಹೇಳಿ ಭಯಪಟ್ಟು ತಲ್ಲಣಿಸಿ ಓಡಿ ಹೋಗುವಾಗ ಕೇವಲ ನೀನು ಎನ್ನನ್ನೇ ಚಪ್ಪಲಿ ಹೊಡೆದು ನಿನ್ನು ಪರಮಾತ್ಮ ಪರಮಾತ್ಮನ ಪಾಲಿಸನ್ನನು ದೇವ ಪರಮಾತ್ಮ ಪರಮಾತ್ಮನ ಪಾಲಿಸನ್ನನು ದೇವ ಹರಿಯದೆ ಅಜ್ಞಾನದಿಂದ ಜರಿದನೋ ಸ್ವಾಮಿ ಕರುಣಾಕರಣ ಮರವಿಡುವೆನು ಲಾಲಿಸಿ ಕರುಣಾಕರಣ ಮರ ಇಡುವೆನು ಲಾಲಿಸಿ ಕರ ಬಿಡು
ಕಾಯಕ ಹವ ಅದನೆ ಪರಮಾತ್ಮ ಹರಿಯದೆ ಅಜ್ಞಾನ ಪರವಶನಾಗಿ ಜರಿದಿದ್ದು ತಪ್ಪಾಯಿತು ತಂದೆ. ಈ ನನ್ನ ತಪ್ಪನ್ನು ಮನ್ನಿಸಿ ನಿನ್ನ ಪುತ್ರನಂತೆ ಕಾಪಾಡು ತಂದೆ, ಕಾಪಾಡು. ಭಯಪಟ್ಟು ಓಡುವಾಗ ನೀನು ನಿನ್ನನ್ನು ಈ ರಾಜ್ಯವನ್ನು ತೊರೆದು ಹೋಗುವಂತೆ ಮಾಡಲೇ ಮದಂಕಾರಿ ನಾನು ನಿನ್ನನ್ನು ದೇವಾ ದೇವಾ ಶನಿದೇವಾ ಪರಮಾತ್ಮ ದೇವಾ ಕೈ ಬೇಟಯ ಎನ್ನ ಪಾಲಿಸದೆ ದೇವಾ ಕೈ ಬೇಟಯ ಪರಮಾತ್ಮ
ದೇವರ ದೇವ ಭಕ್ತರ ಬಾಂಧವ ಪರಮಾತ್ಮ ದೇವರ ದೇವ ಭಕ್ತರ ಬಾಂಧವ ಎನ್ನಯ ನೋವ ಹರಸಿ ಪರಮಾತ್ಮ ಎನ್ನಯ ನೋವ ಹರಸಿ ದೀನ ದಯಾಳು ಪರಮಾತ್ಮ ದೀನ ದಯಾಳು ನೋಡೆನ್ನಗೋ ದೇವಾ ಕೈ ಬಿಟ್ಟಯ ಪರಮಾತ್ಮ ಮರ ಬಿದ್ದವರನ್ನು ದಾಚಿಸದೆ ನೀವು ಪರಮಾತ್ಮ ಮರ ಬಿದ್ದವರನ್ನು ರಾಕ್ಷಿಸದೆ ನೀನು ಶಿಕ್ಷಕೆ ಅನ್ನ ಗುರಿ ಮಾಡಿದನು ಪರಮಾತ್ಮ ಶಿಕ್ಷಕೆ ಅನ್ನ ಗುರಿ ಮಾಡಿದನು ಶಿಕ್ಷಕೆಯನ್ನ ಗುರಿ ಮಾಡಿದೆ ಮುಲ್ಲ ಶಿಕ್ಷಕೆಯನ್ನ ಗುರಿ ಮಾಡಿದೆ ಮುಲ್ಲ ದೇವಾ ಕೈ ಬಿಟ್ಟಯ ದೇವಾ ಪರಮಾತ್ಮ ಆ ಪರಮಾತ್ಮನನ್ನು ನಾನು ಎಷ್ಟು ಬೇಡಿಕೊಂಡರೂ ನನ್ನ ಮೇಲೆ ಕರುಣೆ ತೋರದೆ ಮಾಯವಾಗಿ ಹೊರಟು ಹೋದನಲ್ಲ ಪರಮಾತ್ಮ ಇನ್ನು ಮುಂದೆ ಬಂದು ಏನು ಒಗದುವುದು ಕಾಣೆನಲ್ಲ ಪರಮಾತ್ಮ ಇರಲಿ ದೈವ ವಿಲಾಸವಿದ್ದಂತೆ ಆಗಲಿ ಅಂತಃಪುರಕ್ಕೆ ಹೋಗಿ ನನ್ನ ರಾಣಿಯೊಡನೆ ಆಲೋಚಿಸುವೆನು ಪರಮಾತ್ಮ ಅಕ್ಕ ಯಾವ ಪಾಪ ಪಾಲ ಜನು ಸದಯನು ಹಾರವಿತು ತಾನನ್ನು